ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಲ್ ಅಬೌಟ್ ಡಾರ್ಕ್ ಸರ್ಕಲ್ಸ್ ಬಗ್ಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿದ್ದೀರಾ. ಯಾವ್ದಾದ್ರು ಹೋಮ್ ಇಂಗ್ರೀಡಿಯೆಂಟ್ ಇದ್ರೆ, ಮನೇಲೆ ಮಾಡುವಂತದ್ದಿದ್ರೆ ಅಥವಾ ಕ್ರೀಮ್ ಆದ್ರೂ ಆಗಿರ್ಬೋದು, ಸಜೆಸ್ಟ್ ಮಾಡಿ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋ ಅದಾಗಿದೆ. ಫಸ್ಟ್ ಹೋಮ್ ರೆಮಿಡೀಸ್ ಬಗ್ಗೆ ಹೇಳ್ಬಿಡ್ತೀನಿ. ಅಂತ ಮುಂಚೆ ನಾನು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಡಾರ್ಕ್ ಸರ್ಕಲ್ಸ್ ಫಸ್ಟ್ ಏನಕ್ಕೆ ಬರುತ್ತೆ ಅದನ್ನ ತಿಳ್ಕೊಳ್ಳಿ. ಅದಾದ್ಮೇಲೆ ಡಾರ್ಕ್ ಸರ್ಕಲ್ಸ್ ಬಗ್ಗೆ ಯೋಚನೆ ಮಾಡಿ. ಫಸ್ಟ್ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಲೇಟ್ ನೈಟ್ ಮಲಗೋದ್ರಿಂದ, ಜೊತೆಗೆ ಲೇಟ್ ನೈಟ್ ಫೋನ್ ಯೂಸ್ ಮಾಡೋದು, ಸಿಸ್ಟಮ್ ಯೂಸ್ ಮಾಡೋದು, ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋಸ್ ಆರ್ ಗೇಮ್ಸ್ ಗಳು ಆಡ್ಕೊಂಡು ಕುತ್ಕೊಳ್ಳೋದು, ಅದರಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಅಂಡ್ ನೀವು ತುಂಬಾ ಟಯರ್ಡ್ ಆಗಿರ್ತೀರಾ, ರೆಸ್ಟ್ ಬೇಕೇ ಬೇಕಾಗಿರುತ್ತೆ. ಈವನ್ ಡೇ ಟೈಮ್ ಅಲ್ಲಿ ಕೂಡ ರೆಸ್ಟ್ ಬೇಕಾಗತ್ತೆ. ನಿಮ್ ಬ್ರೈನ್ ಯಾವಾಗ ನಿದ್ದೆ ಬೇಕು ಅಂತ ಅನ್ಸುತ್ತೆ ಆವಾಗ ಯು ಹ್ಯಾವ್ ಟು ಟೇಕ್ ಎ ಸ್ಲೀಪ್. ನಿದ್ದೆ ಮಿನಿಮಮ್ 30 to 40 ಮಿನಿಟ್ಸ್. ನಿಮಗೆ ತುಂಬಾ ಟೈರ್ಡ್ ಅಂತ ಅನಿಸಿದಾಗ ನೀವು ನಿದ್ದೆ ಮಾಡಲೇಬೇಕಾಗತ್ತೆ. ನಿಮ್ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಯಾವುದು ಇಲ್ಲ. ಅಂಡ್ ನೈಟ್ ಟೈಮ್ ಮಸ್ಟ್ ಅಂಡ್ ಶುಡ್ ಅಟ್ಲೀಸ್ಟ್ 11 o'clock ಮಲಗೋಕೆ ಟ್ರೈ ಮಾಡಿ. 7 o'clock ಆದ್ರೂ ಓಕೆ. ಎದ್ದೇಳಿ, ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಈ ಮಂತ್ರನ ಯಾವತ್ತೂ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಫಸ್ಟ್ ಥಿಂಗ್, ಹೆಲ್ದಿ ಆಗಿರಿ. ಅದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಕು. ಹೋಮ್ ರೆಮಿಡೀಸ್ ಅಂತ ಬಂದ್ರೆ 2 ವೆಜಿಟೇಬಲ್ಸ್, 2 ತರಕಾರಿ ಬೇಕಾಗತ್ತೆ. ಒಂದು ಆಲೂಗೆಡ್ಡೆ, ಇನ್ನೊಂದು ಸೌತೆಕಾಯಿ, ಕುಕುಂಬರ್. ಪೊಟೊಟೊ ಅಂಡ್ ಕುಕುಂಬರ್ ಮಸ್ಟ್ ಅಂಡ್ ಶುಡ್. ಇದೆರಡು ಇದ್ರೆ ಸಾಕು, ಹೋಮ್ ರೆಮಿಡಿ ಕ್ಲಿಯರ್ ಆಗ್ಬಿಡತ್ತೆ. ಅದನ್ನ ಹೇಗೆ ಯೂಸ್ ಮಾಡಬೇಕು ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮಸ್ಟ್ ಅಂಡ್ ಶುಡ್ ಇದೆರಡು ಪ್ರಾಡಕ್ಟ್ ನ ನೀವು ಯೂಸ್ ಮಾಡಲೇಬೇಕು. ಪ್ರತಿದಿನ ಯೂಸ್ ಮಾಡಿದ್ರು ಮಾಡ್ಬೋದು, ಅಥವಾ ವೀಕ್ಲಿ ಒನ್ಸ್ ಆರ್ ಟ್ವೈಸ್, ನಿಮಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೆ. ಬೇಕಾದ್ರೆ ಡೈಲಿನೂ ಯೂಸ್ ಮಾಡ್ಬೋದು, ನೈಟ್ ಟೈಮು ಯೂಸ್ ಮಾಡ್ಬೋದು, ಡೇ ಟೈಮ್ ಯೂಸ್ ಮಾಡ್ಬೋದು. ನೀವು ಎಷ್ಟು ಅವರ್ ಬೇಕಾದ್ರೂ ಬಿಡ್ಬೋದು. ಇದ್ರಲ್ಲಂತೂ ಯಾವುದೇ ತರಹ ಸೈಡ್ ಎಫೆಕ್ಟ್ ಇರೋದಿಲ್ಲ, ಬಿಕಾಸ್ ಇದು ನಾವು ಡೈಲಿ ಯೂಸ್ ಮಾಡುವಂತ ವೆಜಿಟೇಬಲ್ಸ್ ಆಗಿರೋದ್ರಿಂದ. ಆ 2 ತರಕಾರಿ ಇಂದ ಹೇಗೆ ಅದನ್ನ ಕಟ್ ಮಾಡಿ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಈ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಕುಕುಂಬರ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಲೈಸ್ ಕಟ್ ಮಾಡ್ಕೊಳ್ಳಿ. ಇನ್ನ ಸೆಕೆಂಡ್ ಒನ್ ಪೊಟೊಟೊ, ಆಲೂಗೆಡ್ಡೆ ನೋಡಿ, ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಮೇಕ್ ಶೋರ್ ಇದೆರಡು, ಈ ಐಬ್ರೋ ಇದೆ ನೋಡಿ, ಈ ಐಬ್ರೋ ಮತ್ತೆ ನಿಮ್ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಕವರ್ ಆಗಬೇಕು. ಹೀಗೆ ನೋಡಿ ಗೈಸ್, ಹೀಗೆ ಕವರ್ ಆಗಬೇಕು. ಫುಲ್ ನೋಡಿ, ಫುಲ್ ಈ ತರ ಕವರ್ ಆಗಬೇಕು. ಇದೆರಡನ್ನು ಕವರ್ ಮಾಡಿಕೊಂಡು ಮಿನಿಮಮ್ ಒಂದು 20 to 30 ಮಿನಿಟ್ಸ್ ಮಲ್ಕೊಂಬಿಡಿ. ಓಕೆನಾ? ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿ. ಯು ಶುಡ್ ಫೀಲ್ ಫ್ರೀ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಒಂದು ಪಾಸಿಟಿವ್ ಮ್ಯೂಸಿಕ್ ಪ್ಲೇ ಮಾಡ್ಕೊಳ್ಳಿ. ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಆಗಿ. ಅಂಡ್ ಸೆಕೆಂಡ್ ಒನ್ ಕುಕುಂಬರ್ ಕೂಡ ಸೇಮ್ ಅದೇ ತರ ಮಾಡಿ. 2 ಕಡೆ ಕ್ಲೋಸ್ ಮಾಡ್ಕೊಳ್ಳಿ ತರ, ಹಾಗೆ ಮಲ್ಕೊಂಬಿಡಿ. ಸೊ ಮಲ್ಕೊಂಡಿರೋದ್ರಿಂದ ತುಂಬಾ ಕಣ್ಣು ತಂಪಾಗುತ್ತೆ. ಫಸ್ಟ್ ಥಿಂಗ್, ಕಣ್ಣು ತಂಪಾಗುತ್ತೆ. ಮತ್ತೆ ಇಲ್ಲಿರೋ ಅಂತ ಆ ಡಾರ್ಕ್ನೆಸ್ ಏನಿದೆ ಅದು ರೆಡ್ಯೂಸ್ ಆಗುತ್ತೆ ಅಂಡ್ ಅದು ಹೀರ್ಕೊಳ್ಳುತ್ತೆ. ಓಕೆನಾ? ಸೊ ತುಂಬಾ ಜಾಸ್ತಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಹೆಲ್ದಿ ಫುಡ್ ತಿನ್ನಿ. ಅವಾಗೆಲ್ಲ ಒಳ್ಳೇದೇ ಆಗತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ವಿಚ್ ಇಸ್ ದಿ ಬೆಸ್ಟ್ ಪ್ರಾಡಕ್ಟ್ ಫಾರ್ ಡಾರ್ಕ್ ಸರ್ಕಲ್ ಅಂತ ಹೇಳಿದ್ರೆ, ನಾನು ಯಾವುದೇ ತರಹದ ಕ್ರೀಮ್ನ ಯೂಸ್ ಮಾಡೋದಿಲ್ಲ. ನಾನು ಹೋಮ್ ರೆಮಿಡೀಸೇ. ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಬೇಗ ಎದ್ದೇಳ್ತೀನಿ, ತುಂಬಾ ಬೇಗ ಮಲ್ಕೊಳ್ಳೋ ಕಾರಣ ನನಗೆ ಇಲ್ಲಿವರೆಗೂ ಯಾವುದೇ ತರ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಆಗಿಲ್ಲ. ಪ್ರಾಡಕ್ಟ್ ಅಂತ ಬಂದ್ರೆ ನಾನು ಬೇಕಾದ್ರೆ ನನಗೆ ಗೊತ್ತಿರೋದನ್ನ ಸಜೆಸ್ಟ್ ಮಾಡಬಲ್ಲೆ, ಬಟ್ ನಾನು ಯೂಸ್ ಮಾಡಿಲ್ಲ. ಸೊ ನನಗೆ ಗೊತ್ತಿರೋಷ್ಟು ಪ್ರಾಡಕ್ಟ್ ಯಾವ್ದು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ನೀವು ಚೆಕ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ಬಿಫೋರ್ ಯೂಸಿಂಗ್ ದಟ್ ಪ್ರಾಡಕ್ಟ್ ನೀವು ಡರ್ಮೊಲಜಿಸ್ಟ್ ನ ಅಥವಾ ಯಾರು ನಿಮಗೆ ಗೊತ್ತಿರುವಂತ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ಆ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಡಿಸ್ಪ್ಲೇ ಅಲ್ಲಿ ನಾನು ಒಂದಷ್ಟು ಪ್ರಾಡಕ್ಟ್ ಪಿಕ್ಚರ್ಸ್ ಹಾಕ್ತಾ ಹೋಗ್ತೀನಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲೂ ಅದ್ರ ಲಿಂಕ್ ಸಿಗತ್ತೆ. ನನಗೆ ಗೊತ್ತಿರೋದು, ನಾನು ತಿಳ್ಕೊಂಡಿರೋ ಅಷ್ಟದ್ದು ಮಾತ್ರ ನಾನು ಲಿಂಕ್ ನ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಹೇಳ್ದೆ ಅಂತ ನೀವು ಯೂಸ್ ಮಾಡಕ್ ಹೋಗ್ಬಿಡಿ. ಬಿಫೋರ್ ದಟ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಯೂಸ್ ಮಾಡಿ. ಬಟ್ ನನಗೆ ಗೊತ್ತಿರೋದೆಷ್ಟು ನಾನು ಅದನ್ನ ಹೇಳ್ತಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಂಡ್ ಡಿಸ್ಪ್ಲೇ ಅಲ್ಲಿ ಬರ್ತಾ ಇರುವಂತ ಇಮೇಜಸ್ ಏನಿದೆ ಪ್ರಾಡಕ್ಟ್, ಅದು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಬಿಫೋರ್ ಯೂಸಿಂಗ್ ದಟ್ ಪ್ರಾಡಕ್ಟ್ ಒಂದ್ಸಲ ಕನ್ಸಲ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.